ನೋಡಿ ಒಂದಿಷ್ಟು ಜನ ಎಲ್ಲ ಮಹಿಳೆಯರು, ಮಕ್ಕಳು ಎಲ್ಲ ಕೂಡ ಬಂದು ರಾಜ್‌ಕುಮಾರ್ ಅವರ ಸಮಾಧಿಯ ಒಂದು ದರ್ಶನವನ್ನ ಮಾಡ್ತಾ ಇರುವಂತದ್ದು. ನಮ್ ಜೊತೆ ಇದ್ದಾರೆ. ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ. ಮೇಡಮ್ ನಮಸ್ತೆ. ಎಲ್ಲಿಂದ ಬಂದಿದ್ದೀರಿ? ಸುಂಕದಕಟ್ಟೆ. ಸುಂಕದಕಟ್ಟೆ. ಈಗ ಚೇತನ್ ಅವರು, ನಟ ಚೇತನ್ ಅವರು ಒಂದು ಮಾತು ಹೇಳಿದ್ದಾರೆ. ಯಾಕೆ 2.5 ಎಕರೆ ಕೊಡ್ಬೇಕಾಗಿತ್ತು ರಾಜ್‌ಕುಮಾರ್ ಸಮಾಧಿಗೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಯಾಕೆ ಕೊಡ್ಬೇಕಂದ್ರೆ ಅವರು ಅಯ್ಯೋ ದಿಗ್ಗಜರಲ್ವಾ, ಮುಂಚೆಯಿಂದಾನು ಅವರು ಆಕ್ಟ್ಗೋಸ್ಕರನೇ ತಮ್ಮ ಜೀವನವನ್ನು ಮುಡುಪಿಟ್ಟವ್ರೆ ಕನ್ನಡಕ್ಕೋಸ್ಕರ. ಅಂಥದ್ರಲ್ಲಿ ಕೊಡೋದ್ರಲ್ಲಿ ಏನ್ ತಪ್ಪಿದೆ ಸರ್? ತಪ್ಪಿಲ್ಲ. ಈ ಚೇತನ್ ಅವ್ರು ಹೇಳಿರೋ ಬಗ್ಗೆ ಏನ್ ಹೇಳ್ತೀರಾ? ಅವ್ರು ಹೇಳಿದ್ ಸರಿನಾ ತಪ್ಪಾ? ತಪ್ಪು. ಅವ್ರೆಲ್ಲರ ಬಗ್ಗೆ ಹೆಂಗೇನೆ ಮಾತಾಡೋದು. ಎಲ್ಲ ವಿರುದ್ಧವಾಗಿ ಮಾತಾಡ್ತಾರೆ. ಕನ್ನಡ ಪರ ಇದ್ದೀನಿ ಅಂತಾರೆ, ಕನ್ನಡ ಪರ ಇಲ್ಲ ಅವರು. ಸಿಟಿ ಅಲ್ಲ, ಈಗ ಚೇತನ್ ಅವರು ಭಾರತದ ಪ್ರಜೆನೇ ಅಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ. ಅಲ್ಲ, ಅವ್ರ ಅಲ್ವೇ ಅಲ್ಲ. ಅವ್ರು ಇಲ್ಲಿನವ್ರು ಅಲ್ವಲ್ಲ, ಅವ್ರು ಅಮೇರಿಕದವ್ರಲ್ವಾ, ಕರ್ನಾಟಕದವ್ರಲ್ಲ. ಇವ್ರು ದಿಗ್ಗಜರು, ಕರ್ನಾಟಕದವರು. ನಮ್ಮ ಕರ್ನಾಟಕ ಹೀರೋ. ನಮ್ಗೆ ಖುಷಿ ಇದೆ ಅವ್ರಿಗೆ ಕೊಟ್ಟಿರೋದು, ಅವ್ರು ಇಲ್ಲಿರೋದು. ನಮ್ಗೆ ತುಂಬಾ ಖುಷಿ ಇದೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.